ಬೆಳಗ್ಗೆ ಸ್ವಲ್ಪ ಕ್ರೌಡ್ ಇದೆ, ಹ್ಮ್ ಹ್ಮ್ ಬಟ್ ಇವತ್ತು ತುಂಬಾ ಕ್ರೌಡ್. ಹ್ಮ್ ಹ್ಮ್ ಬೇಸಿಕಲಿ ನೀವು ಯಾವ ಕಡೆ ಮನು ನೀವು ಫ್ರಮ್ ಯುವರ್ ಫ್ರಮ್ ನಾನು ವೆಸ್ಟ್ ಬೆಂಗಾಲ್ ನಿಂದ ಬಂದಿರೋ यदा यदा हि धर्मस्य ग्लानिर्भवति भारत अभ्युत्थान. ಹಾಯ್ ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಗಿರಿಶ್ರೀ ಕನ್ನಡ ವ್ಲಾಗ್ಸ್. ನಾನಿವತ್ತು ಜಗನ್ನಾಥ ಸ್ವಾಮಿ ರಥಯಾತ್ರೆಗೆ ಹೋಗ್ತಾ ಇದ್ದೀನಿ. ಸೊ ಇವತ್ತು ನಮ್ಮ ವಿಡಿಯೋ ಜಗನ್ನಾಥ ಸ್ವಾಮಿ ರಥಯಾತ್ರೆ ವಿಡಿಯೋ ಆಗಿರುತ್ತೆ. ಬನ್ನಿ ಹೇಗಿರುತ್ತೆ, ನಾನು ಕೂಡ ಫಸ್ಟ್ ಟೈಮ್ ಹೋಗ್ತಿರೋದು, ಹೇಗಿರುತ್ತೆ ಅಂತ ನೋಡ್ಕೊಂಡ್ ಬರೋಣ ಬನ್ನಿ. ಇವತ್ತು ಬೆಂಗಳೂರಿನ HSR ಅಗ್ರದಲ್ಲಿ ನಡೀತಿರುವಂತಹ ಜಗನ್ನಾಥ ರಥಯಾತ್ರೆ ನೋಡೋಣ ಅಂತ ಹೊರಟ್ವಿ. ಬಸ್ಗೋಸ್ಕರ ವೇಟ್ ಮಾಡ್ತಾ ಇದ್ವಿ. ಒಂದು 5 ಮಿನಿಟ್ಸ್ ವೇಟ್ ಮಾಡ್ತಿದ್ದಂಗೆನೆ ಬಸ್ ಕೂಡ ಬಂತು. ಬಸ್ಸನ್ನ ಹತ್ತಿ ಜಾತ್ರೆನ ನೋಡೋಣ ಅಂತ ಹೊರಟ್ವಿ. ತುಂಬಾ ಜನ ಇದ್ರದಿಂದ ಬಸ್ಸನ್ನ ಸ್ವಲ್ಪ ದೂರದಲ್ಲೇ ನಿಲ್ಸಿದ್ರು. ಸೊ ನಾವು ದೇವಸ್ಥಾನದ ಹತ್ರಕ್ಕೆ ಸ್ವಲ್ಪ ದೂರ ನಡ್ಕೊಂಡು ಹೋದ್ವಿ. ಆಲ್ರೆಡಿ ನಾವು ಹೋಗುವಷ್ಟರಲ್ಲಿ ತುಂಬಾ ಜನಸಾಗರಣೆ ಸೇರ್ಬಿಟ್ಟಿತ್ತು. ಹಾಗೆ ಹೋಗೋ ದಾರಿನಲ್ಲಿ ಬಲೂನ್ ಶಾಪ್ಸ್ಗಳು, ಜ್ಯುವೆಲರೀಸು ಎಲ್ಲಾನು ಇಟ್ಟಿದ್ರು. ನಾನು ಈ ಜನದಲ್ಲಿ ಹೇಗಪ್ಪ ವಿಡಿಯೋ ಮಾಡೋದು ಅಂತ ತುಂಬಾ ಟೆನ್ಷನ್ ಆಗಿತ್ತು. ಬಟ್ ನೋಡೇ ಬಿಡೋಣ, ವಿಡಿಯೋ ಮಾಡೇ ಬಿಡೋಣ ಅಂತ ಹೊರಟೆ. ನೆಕ್ಸ್ಟ್ ನಾವು ನೋಡಿದ್ದು ಯಾತ್ರೆಗೆ ರೆಡಿಯಾಗಿರುವಂತಹ ಜಗನ್ನಾಥ ಸ್ವಾಮಿಯ ರಥ. ಈ ರಥಯಾತ್ರೆನ ನೋಡೋಕ್ ಮುಂಚೆ ಈ ರಥಯಾತ್ರೆಯ ಹಿಂದಿನ ಕಥೆನ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಈ ರಥಯಾತ್ರೆಯ ಹಿಂದೆ ಒಂದು ಪುಟ್ಟ ಕಥೆ ಇದೆ. ಅದೇನು ಅಂತ ಅಂದ್ರೆ, ಪೂರಿ ಜಗನ್ನಾಥ ದೇವಾಲಯವನ್ನು ಕಟ್ಟಿಸಿದಂತಹ ಇಂದ್ರದ್ಯುಮ್ನ ರಾಜನ ಭಕ್ತಿಗೆ ಮೆಚ್ಚಿ ಜಗನ್ನಾಥ ಸ್ವಾಮಿಯು ಒಂದು ವಿನವರ ಕೇಳ್ತಾರೆ. ಆಗ ಈ ರಾಜನು, ಸ್ವಾಮಿ, ಇನ್ನು ಮುಂದೆ ಈ ದೇವಸ್ಥಾನ ನಂದು ಹಾಗೂ ನಿಂದು ಅಂತ ಭಕ್ತರಲ್ಲಿ ಮತ್ತು ನಿಮ್ಮ ಮಧ್ಯೆ ವಿರಸ ಬರಬಾರ್ದು. ಹಾಗಾಗಿ ನನಗೆ ಮಕ್ಕಳಾಗದ ಹಾಗೆ ನನ್ನ ವಂಶವನ್ನು ನಿರ್ವಂಶ ಮಾಡಿ ಅಂತ ಕೇಳ್ಕೊಳ್ತಾರೆ. ಆದರೆ ರಾಜನ ಹೆಂಡತಿಗೆ ತಾನು ತಾಯಿ ಆಗದ ವಿಷಯವನ್ನು ಕೇಳಿ ತುಂಬಾನೇ ಬೇಸರವಾಗುತ್ತೆ. ಆಗ ಜಗನ್ನಾಥ ಸ್ವಾಮಿಯು ಪ್ರತ್ಯಕ್ಷವಾಗಿ ಹೇಳ್ತಾರೆ, ಅಮ್ಮ, ನಾನು, ನನ್ನ ತಂಗಿ ಹಾಗೂ ನನ್ನ ತಮ್ಮನು ನಿಮ್ಮ ಬಳಿ ಮಕ್ಕಳ 9 ವಾರಗಳ ಕಾಲ ನಿಮ್ಮ ಜೊತೆಗೆ ಇರ್ತೀವಿ ಅಂತ ವರ ಕೊಡ್ತಾರೆ. ಆ ಮಾತನ್ನು ಉಳಿಸಿಕೊಳ್ಳಲು ಪ್ರತಿ ವರ್ಷವೂ ಜಗನ್ನಾಥ ಸ್ವಾಮಿಯು ತನ್ನ ತಮ್ಮ ಹಾಗೂ ತಂಗಿಯ ಜೊತೆಗೆ ಪ್ರತಿ ವರ್ಷವೂ ರಥಯಾತ್ರೆಗೆ ಬರ್ತಾರೆ. ಆದರೆ ಈ ರಥಯಾತ್ರೆಗೆ ಯಾಕೆ ಲಕ್ಷಾಂತರ ಜನರು ಪಾಲ್ಗೊಳ್ತಾರೆ ಅಂತ ಅಂದರೆ, ಈ ರಥಯಾತ್ರೆಯ ಪ್ರಮುಖ ವಿಶೇಷ ಏನು ಅಂದರೆ, ಬೇರೆ ಕಡೆ ಯಾತ್ರೆಯಲ್ಲಿ ಉತ್ಸವ ಮೂರ್ತಿ ತಂದರೆ ಈ ರಥಯಾತ್ರೆಯಲ್ಲಿ ಇಲ್ಲಿರುವಂತಹ ಮೂಲ ವಿರಾಟನ್ನೇ ಹೊರಗಡೆ ತರ್ತಾರೆ. ಆದ್ರಿಂದ ಇಲ್ಲಿಗೆ ತುಂಬ ಸಾವಿರಾರು ಜನಗಳೇ ಸೇರ್ತಾರೆ. ಎಲ್ಲ ಕಡೆ ದೇವರನ್ನು ನೋಡಲು ಭಕ್ತರು ಹೋದ್ರೆ, ಇಲ್ಲಿ ಭಕ್ತರನ್ನು ನೋಡಲು ಸಾಕ್ಷಾತ್ ಜಗನ್ನಾಥ ಸ್ವಾಮಿಯೇ ತೆರೆಗಿಳಿತಾರೆ ಅನ್ನುವ ನಂಬಿಕೆ ಇಲ್ಲಿ ಎಲ್ಲ ಜನಕ್ಕೂ. ಅದಕ್ಕಾಗಿ ಸಾವಿರಾರು ಜನರು ಈ ಯಾತ್ರೆಗೆ ಸೇರ್ತಾರೆ. ಹಾಗೆ ಇಲ್ಲಿನ ರಥಯಾತ್ರೆ ಹೊರಡ್ತು. ಅದನ್ನ ನೋಡಿಕೊಂಡು ನಾವು ಸ್ವಲ್ಪ ಮುಂದೆ ಬಂದ್ವಿ. ಜನ ಅಂತೂ ತುಂಬ ಸೇರಿದ್ರು. ಅಲ್ಲೇ ಇರುವ ಪಕ್ಕದ ದೇವಸ್ಥಾನದ ಹತ್ರ ಹೋಗಿ ನಾವು ನಿಂತ್ಕೊಂಡ್ವಿ. ಜನದ ಕ್ರೌಡ್ ತಡಿಯಕ್ಕಾಗ್ದಿರ ಎಲ್ಲರೂ ಕಾಂಪೌಂಡ್ ಎಗ್ರಿ ಮತ್ತೊಂದು ದೇವಸ್ಥಾನಕ್ಕೆ ಬರ್ತಾ ಇದ್ರು. ಚಿಕ್ಕ ಮಕ್ಕಳು ಕೂಡ ಈ ರಥಯಾತ್ರೆಯನ್ನ ನೋಡೋದಕ್ಕೆ ಬಂದಿದ್ರು. ಎಷ್ಟು ಜನ ಅಂದ್ರೆ ಎಲ್ಲರ ಬಾಯಲ್ಲೂ ಜೈ ಜಗನ್ನಾಥ, ಎಷ್ಟು ಜನ ಸಾಗರ ಅಂದ್ರೆ ಎಲ್ಲರ ಬಾಯಲ್ಲೂ ಜೈ ಜಗನ್ನಾಥ ಸ್ವಾಮಿ ಅಂತ ಎಲ್ಲರ ಬಾಯಲ್ಲೂ ಕೇಳ್ತಿತ್ತು. ಹಾಗೆ ಇಲ್ಲಿ ಸಾಂಗ್ ಕೂಡ ಹಾಕಿ ಡ್ಯಾನ್ಸ್ ಕೂಡ ಮಾಡ್ತಿದ್ರು. ಅಂದ್ರೆ ಇದು ಒಂದು ವೇನಲ್ಲಿ ಅವರ ಭಕ್ತಿಯನ್ನು ತೋರಿಸ್ಕೊಳ್ಳೋದು ಅಂತಲೂ ಹೇಳ್ಬೋದು. ನಾನು ಫಸ್ಟ್ ಟೈಮು ಈ ಥರ ಆಚರಣೆಗಳನ್ನೆಲ್ಲ ನೋಡಿದ್ದು ತುಂಬಾನೇ ಖುಷಿ ಆಯಿತು.
धर्मस्य ग्लानिर्भवति भारत अभ्युत्थानमधर्मस्य तदात्मानं सृजाम्यहम्. ಜಗನ್ನಾಥ ರಥಯಾತ್ರೆಯ ಇನ್ನೊಂದು ರೋಚಕ ರಹಸ್ಯ ಏನು ಅಂತ ಅಂದ್ರೆ, ರಥಯಾತ್ರೆಯ ಕೊನೆಯಲ್ಲಿ ನಡೆಯುವ ಅದರ ಪಾನ ಎಂಬ ನಿಗೂಢ ಆಚರಣೆಯೇ ಇದಕ್ಕೆ ಸಾಕ್ಷಿ. ಈ ಆಚರಣೆಯಲ್ಲಿ ವಿಶಿಷ್ಟವಾದ ಸಿಹಿ ಮತ್ತು ಖಾರ ಪಾನೀಯ ತುಂಬಿದ ದೊಡ್ಡ ಮಡಿಕೆಗಳನ್ನು ಸ್ವಾಮಿಯ ಎದುರು ನೈವೇದ್ಯಕ್ಕಾಗಿ ಇಟ್ಟು ಒಡೆಯಲಾಗುತ್ತದೆ. ಹೀಗೆ ಚೆಲ್ಲಿದ ಪಾನೀಯವು ರಥವನ್ನು ಹಿಂಬಾಲಿಸಿ ಬಂದ ದೆವ್ವ, ಪ್ರೇತ, ರಾಕ್ಷಸ ಹಾಗೂ ಬಂಧಿತ ಆತ್ಮಗಳಿಗೆ ಸೇರುತ್ತದೆ ಎಂಬುದು ನಂಬಿಕೆಯಾಗಿರುತ್ತದೆ. ರಥಯಾತ್ರೆ ಅಂತೂ ತುಂಬ ಚೆನ್ನಾಗಿ ಆಯಿತು. ಇದನ್ನು ನೋಡಿಕೊಂಡು ನಾವು ಹೊರಟ್ವಿ. ಇಲ್ಲಿ ಸುತ್ತಮುತ್ತ ಜಾತ್ರೆಗಳ ಥರ ಎಲ್ಲಾನು ಏರ್ಪಾಡು ಮಾಡಿದ್ರು. ಟ್ಯಾಟು ಕೂಡ ಹಾಕ್ತಿದ್ರು. ಇಲ್ಲಿ ಹಾಕಿಸ್ಕೊಳ್ಳೋರು ಟ್ಯಾಟು ಕೂಡ ಹಾಕಿಸ್ಕೊಳ್ತಿದ್ರು. ಇದನ್ನೆಲ್ಲ ನೋಡಿಕೊಂಡು ಹೊರಡೋಣ ಅಂತ ಹೊರಡ್ತಿದ್ವಿ. ಜನಗಳು ಆ ಟೈಮಲ್ಲಿ ಕೂಡ ಮುಗಿಬಿದ್ದು ಬರ್ತಾ ಇದ್ರು ರಥಯಾತ್ರೆಯನ್ನು ನೋಡೋದಕ್ಕೆ. ನಾವಂತೂ ರಥಯಾತ್ರೆ ನಡೆಯುವ ಕರೆಕ್ಟ್ ಸಮಯಕ್ಕೆ ಹೋಗಿದ್ವಿ. ತುಂಬಾನೇ ಖುಷಿ ಆಯ್ತು ರಥಯಾತ್ರೆ ಎಲ್ಲ ನೋಡಿದ್ದು. ಇವತ್ತು ನನ್ನ ಜೊತೆ ಜಗನ್ನಾಥ ರಥಯಾತ್ರೆ ನೋಡೋದಕ್ಕೆ ನನ್ನ ಕೊಲಿಗ್ ಕೂಡ ಬಂದಿದ್ದು. ಬನ್ನಿ ಅವ್ರ ಎಕ್ಸ್ಪೀರಿಯನ್ಸ್, ಫಸ್ಟ್ ಟೈಮ್ ನೋಡಿದ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ ಕೇಳೋಣ. ಹಾಯ್ ಮನು. ಹಾಯ್ ಎವ್ರಿವನ್. ಇದು ಫಸ್ಟ್ ಟೈಮ್ ಅಲ್ವಾ ನೀವು ಬರ್ತಿರೋದು ಜಗನ್ನಾಥ ಯಾತ್ರೆಗೆ? ಹೌದು, ಫಸ್ಟ್ ಟೈಮ್. ಹೇಗಿತ್ತು ಇವತ್ತು ತುಂಬಾ ಚೆನ್ನಾಗಿದೆ, ವಂಡರ್ಫುಲ್ ಎಕ್ಸ್ಪೀರಿಯನ್ಸ್. ನಾನು Okay. ಬೆಳಗ್ಗೆ ಬಂದಿದ್ದೀನಿ. ಓಕೆ ತುಂಬಾ ಚೆನ್ನಾಗ ದರ್ಶನ ಆಯ್ತು. ಓಕೆ ತುಂಬಾ ಜಾಗ ಫೋಟೋಸ್ ಕ್ಲಿಕ್ ಮಾಡಿದೀನಿ, ವಿಡಿಯೋಸ್ ಮಾಡಿದೀನಿ. ಓಕೆ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್ ಫಸ್ಟ್ ಟೈಮ್. ಹೇಗಿತ್ತು ಕ್ರೌಡ್? ಬೆಳಗ್ಗೆ ಸ್ವಲ್ಪ ಕ್ರೌಡ್ ಇದೆ, ಬಟ್ ಇವತ್ತು ತುಂಬಾ ಕ್ರೌಡ್. ಬೇಸಿಕಲಿ ನೀವು ಯಾವ ಕಡೆ ಮನು? ನೀವು ಫ್ರಮ್ ನಾನು ವೆಸ್ಟ್ ಬೆಂಗಾಲ್ ನಿಂದ ಬಂದಿರೋದು, ಬಟ್ ಇಲ್ಲಿ ಬ್ಯಾಂಗ್ಳೂರಲ್ಲಿ ಆಲ್ಮೋಸ್ಟ್ 17 ಇಯರ್ ಇಂದ 17 years ಆಯ್ತು. ತುಂಬಾನೇ ಚೆನ್ನಾಗಿತ್ತು ಇವತ್ತು ಜಗನ್ನಾಥ ಸ್ವಾಮಿ ದರ್ಶನ ಮಾಡಿದ್ದು. ಫಸ್ಟ್ ಟೈಮ್ ನಾನ್ ಕೂಡ ದರ್ಶನ ಮಾಡಿದ್ದು. ಏನ್ ಹೇಳ್ತೀರಾ ಇವತ್ತು ನೋಡಿದಕ್ಕೆ? ಹೇಗ್ ಅನಿಸ್ತು ಫೀಲ್? ಸೂಪರ್ ಎಕ್ಸ್ಪೀರಿಯನ್ಸ್. ಐ ಆಮ್ ವೆರಿ ಹ್ಯಾಪಿ. ಥ್ಯಾಂಕ್ ಯು ಸೋ ಮಚ್. ಐ ಹೋಪ್ ಇವತ್ತು ನಾನು ತೋರಿಸಿರೋ ಜಗನ್ನಾಥ ರಥಯಾತ್ರೆ ನಿಮ್ಗೆಲ್ಲರಿಗೂ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ. ತುಂಬಾನೇ ಕ್ರೌಡ್ ಇತ್ತು, ಬಟ್ ಎಕ್ಸ್ಪೀರಿಯನ್ಸ್ ತುಂಬಾ ಚೆನ್ನಾಗಿತ್ತು. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಯಾರಾದ್ರೂ ಈ ಯಾತ್ರದಲ್ಲಿ ಬಂದಿದ್ರೆ ಹಾಯ್ ಅಂತ ಕಮೆಂಟ್ ಮಾಡಿ, ಹಾಗೆ ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ ಹೇಳಿ. ಅಂಡ್ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಟೇಕ್ ಕೇರ್, ಬಾಯ್.